ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯುಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅತ್ಯಾಚಾರ ಕೇಸಲ್ಲಿ ಜೀವಾವಧಿ ಶಿಕ್ಷೆ, ಪ್ರಜ್ವಲ್ ರೇವಣ್ಣಗೆ ಕೈದಿ ನಂಬರ್ ನೀಡಿದ ಜೈಲು ಅಧಿಕಾರಿಗಳು. 155228 ನಂಬರ್ ನಡಿ ಕಂಬಿ ಹಿಂದೆ ದಿನ ಕಳೆಯಬೇಕಾಗಿದೆ ಮಾಜಿ ಸಂಸದ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ವಿಧಿಸಿರೋದೇ ಹಸ್ತಪಡೆಗೆ ಅಸ್ತ್ರ. ಲೋಕಸಭೆ ಚುನಾವಣೆ ವೇಳೆ ಪ್ರಧಾನಿ ಮೋದಿ ಕ್ಯಾಂಪೇನ್ ವಿಡಿಯೋ ಬಳಸಿ ಕಾಂಗ್ರೆಸ್ ಅಟ್ಯಾಕ್. ತೀರ್ಪಿನ ಬಗ್ಗೆ ಮಾತನಾಡುವಂತೆ ಒತ್ತಾಯ. ದಳ ಬಿಜೆಪಿ ದೋಸ್ತಿ ನಾಯಕರಿಗೆ ಮುಜುಗರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿದ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಉಲ್ಲೇಖ. ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸುತ್ತೆ ಎನ್ನುವಂತಹ ಸಂದೇಶ ರವಾನೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಕೇಸಲ್ಲಿ ಹೊಸ ದೂರುದಾರನ ಎಂಟ್ರಿ. ಎಲ್ಲ 13 ಸ್ಪಾಟ್ಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಭೇದಿಸಬೇಕಿದೆ ಎಸ್ಐಟಿ. ದೂರುದಾರ ಪ್ರಸ್ತಾಪಿಸಿದ ಅರೆನಗ್ನ ಶವ ಪತ್ತೆ ಬಗ್ಗೆ ಶೋಧ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ. ಕಳೆದ 10 ದಿನಗಳ ಹಿಂದೆ ಪಿಜಿಗೆ ಸೇರಿದ್ದ ಯುವತಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಪಿಜಿ ಮಾಲೀಕ ಅಶ್ರಫ್ನಿಂದ ಕೃತ್ಯ. ಸೋಲದೇವನಹಳ್ಳಿ ಠಾಣೆಯಲ್ಲಿ ದೂರು ದಾಖಲು. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಕೇಸ್ನಲ್ಲಿ ಇಬ್ಬರ ಅರೆಸ್ಟ್. 43 ಅಕೌಂಟ್ಗಳ ಮಾಹಿತಿ ಕೇಳಿ ಇನ್ಸ್ಟಾಗ್ರಾಂಗೆ ಪತ್ರ ಬರೆದ ಪೊಲೀಸರು. ಕೆಲ ಖಾತೆಗಳು ಡಿಲೀಟ್ ಆಗಿದ್ದು ಅದರ ಬಗ್ಗೆಯೂ ಮಾಹಿತಿ. ಪತ್ರಕ್ಕೆ ಉತ್ತರ ಸಿಗ್ತಾ ಇದ್ದ ಹಾಗೆ ಇನ್ನಷ್ಟು ಜನರ ಹೆಡೆಮುರಿ ಕಟ್ಟೋದು ಗ್ಯಾರಂಟಿ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರಲ್ಲ. ದೆಹಲಿಯಲ್ಲಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ ನಾಯಕರಿಂದಾನೇ ಸ್ಪಷ್ಟನೆ. ರಾಷ್ಟ್ರ ರಾಜಕೀಯದಲ್ಲಿ ಮುಂದುವರಿತಾರೆ, ಯಾರಿಗೂ ಗೊಂದಲ ಬೇಡ ಅಂತ ಸ್ಪಷ್ಟ ಸಂದೇಶ. ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ. ಟಕ್ಕರ್ ಕೊಡೋಕೆ ಬಿಜೆಪಿ ನಾಯಕರಿಗೆ ಬಿಎಲ್ ಸಂತೋಷ ಸೂಚನೆ. ಅದೇ ದಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟಿಸೋಕೆ ಕಮಲ ಪಡೆ ಸಿದ್ಧತೆ. ರಾಹುಲ್ ಗಾಂಧಿ ಪ್ರತಿಭಟನೆಯ ದಿನವೇ ಸಾರಿಗೆ ಮುಷ್ಕರ. ಬೀದಿಗಿಳಿಯಲ್ಲ, ರ್ಯಾಲಿ ಇಲ್ಲ, ಪ್ರೊಟೆಸ್ಟ್ ಫ್ರಮ್ ಹೋಮ್ಗೆ ನಿರ್ಧಾರ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟ. ಟ್ಯೂಷನ್ಗೆ ಹೋಗಿದ್ದ ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಬಹಿರಂಗ. ಕೈನಲ್ಲಿ 5 ಲಕ್ಷ ಹಿಡಿದು ಇಡೀ ದಿನ ಬೆಂಗಳೂರು ಸುತ್ತಿದ್ದ ತಾಯಿ. ಹಂತಕರು ಹೇಳ್ತಾ ಇದ್ದಂತೆ ಡಸ್ಟ್ ಬಿನ್ನಲ್ಲಿ ದುಡ್ಡು ಇಟ್ಟಿದ್ದಕ್ಕೆ ಪ್ರತಿಯಾಗಿ ಸಿಕ್ಕಿದ್ದು ಮಗನ ಸಾವು. ಅಲ್ ಖೈದಾ ಉಗ್ರ ಸಂಘಟನೆಯ ಜೊತೆ ಸಂಪರ್ಕ ಆರೋಪ. ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದ ಶಮಾ ಪರ್ವೀನ್ ಅನ್ಸಾರಿ ತೀವ್ರ ವಿಚಾರಣೆ. ಭಯೋತ್ಪಾದಕರು ಕೊಡುವ ಸಲಹೆಗಳನ್ನ ಪಾಲಿಸ್ತಾ ಇದ್ದಿದ್ದು ಬೆಳಕಿಗೆ. ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಕಾಣಿಸಿಕೊಂಡ ಬೆಂಕಿ. ಬೆಂಗಳೂರಿನ ರಸ್ತೆ ನಡುವೆಯೇ ಹೊತ್ತಿ ಉರಿದ ಕಾರ್. ಸ್ಥಳೀಯರಿಂದ ಕಾರು ಮಾಲೀಕನನ್ನ ರಕ್ಷಣೆ. ಪ್ಯಾಕೆಟ್ ಹಾಲಿನ ಮೇಲೂ ಶುರುವಾಯಿತು ಕಲಬೆರಕೆಯ ಅನುಮಾನ. ಆಹಾರ ಗುಣಮಟ್ಟ ಇಲಾಖೆಯಿಂದ ದಾಳಿ. ಬೆಂಗಳೂರಲ್ಲಿ 27 ಕಡೆ ಹಾಲಿನ ಮಾದರಿ ಸಂಗ್ರಹ. ಕಾರ್ ಟಚ್ ಆಗಿದ್ದಕ್ಕೆ ನಡು ರಸ್ತೆಯಲ್ಲೇ ಚಾಲಕರ ಫೈಟಿಂಗ್. ಕುಡಿದು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಒಂದು ಕಾರಿನ ಚಾಲಕನ ದೂರು. ದೂರಿನಡಿ ಮತ್ತೊಂದು ಕಾರು ಚಾಲಕನ ಮೇಲೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ಎಫ್ಐಆರ್. ಬೆಂಗಳೂರಿನಲ್ಲಿ ಚರಂಡಿಗೆ ಬೆಂಜ್ ಕಾರ್ ಬಿದ್ದಿದ್ದಕ್ಕೆ ಖಾಸಗಿ ಬಿಲ್ಡರ್ಸ್ ಕಾರಣನಾ? ರಸ್ತೆಯ ಪಕ್ಕದಲ್ಲೇ ಕಾಮಗಾರಿ. ಯಾವುದೇ ಮುಂಜಾಗ್ರತೆ ಇಲ್ಲದೆ ಚರಂಡಿ ಅಗಲೀಕರಣದಿಂದ ಅವಘಡ. ಸ್ಥಳೀಯರ ಆರೋಪ.
ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳ ತನಿಖೆಗೆ ಸರ್ಕಾರದ ಆದೇಶ. 2 ವಿಶೇಷ ವಿಚಾರಣಾಧಿಕಾರಿಗಳ ನೇಮಕ. 3 ತಿಂಗಳ ಒಳಗಾಗಿ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ. ಬಳ್ಳಾರಿಯಲ್ಲಿ ಅಕ್ರಮ ಗಾಂಜಾ ಸಾಗಾಣಿಕೆ ವೇಳೆ ರೈಲ್ವೆ ಪೊಲೀಸರ ದಾಳಿ. 36 ಲಕ್ಷ ಮೌಲ್ಯದ 36 ಕೆಜಿ ಗಾಂಜಾ ವಶಕ್ಕೆ ಪಡೆದಂತಹ ಪೊಲೀಸರು ರೈಲಿನಲ್ಲಿ ಬೆಂಗಳೂರು ಕಡೆ ಸಾಗಿಸ್ತಾ ಇದ್ದ ವೇಳೆ ಲಾಕ್. ಕೊಪ್ಪಳ ತಾಲೂಕಿನ ಶಿವಪುರ ಹುಲಗಿ ಬಳಿ ಮೊಸಳೆ ಪ್ರತ್ಯಕ್ಷ. ಮಳೆ ಬರುವ ವೇಳೆ ಹಳ್ಳ ದಾಟುವಾಗ ಕಂಡುಬಂದ ಮೊಸಳೆ. ಬೈಕ್ ಸವಾರನೊಬ್ಬ ಮೊಬೈಲ್ನಲ್ಲಿ ದೃಶ್ಯ ಸೆರೆ. ಜನರಲ್ಲಿ ಆತಂಕ ಸೃಷ್ಟಿ. ವಿಶ್ವದಲ್ಲೇ ಅತ್ಯಂತ ಹಿರಿಯ ಮಗು ಜನನ. 30 ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟ ಭ್ರೂಣದಿಂದ ಆರೋಗ್ಯವಂತ ಕೂಸಿನ ಜನ್ಮ. ಸಂತಾನೋತ್ಪತ್ತಿ ವಿಜ್ಞಾನ ಲೋಕದಲ್ಲಿ ಹೊಸ ಮೈಲಿಗಲ್ಲು. ಡಿವೋರ್ಸ್ ಅಂದಿದ್ದ ಸೈನಾ ಜೋಡಿಯಿಂದ ಬಂತು ಗುಡ್ ನ್ಯೂಸ್. ಮತ್ತೆ ಒಟ್ಟಾಗಿ ಕಾಣಿಸಿಕೊಂಡ ಸೈನಾ ಕಶ್ಯಪ್. 19 ದಿನಗಳ ಬಳಿಕ ಮತ್ತೆ ಒಂದಾಗುವ ಸುಳಿವು ಕೊಟ್ಟ ಜೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.